ಇಬ್ಬಳಾರು ಏನು ಹೀರೋಗಳದಾರ ಶಿವಣ್ಣ ಸರು ಪ್ರಭು ಸರು ಅವ್ರಿಬ್ಬಳಾರಿಗೂ ಐತಿ ನರಿ ಬುದ್ಧಿ. ಇಬ್ರು ಫ್ರಾಡ್ಗಳ್ರಿ, ಕಳ್ಳರು. ನಂಬಿಕೆನೆ ಜೀವನ ಅಂತ ಯಾವನೊಬ್ಬ ಮಹಾನ್ ಬೇವರ್ಸಿ ಹೇಳೋಣ. ಯಾವನವನು? ನನ್ನ ಹೆಸರು ನಾಗರಾಜು. ಇವನ ಹೆಸರು ಏನ್? ನನ್ನ ಹೆಸರು ಸ್ವೀಕಾರ ಡೈಲಾಗ್ ರೀ ಇದು. ಯಾವಾಗವಲ್ದ ನನಗ ಅಂತಳಕ್ಕೆ ಮಾತೆತ್ತಿದ್ರು. ಇತ್ಲಾಗ ಬರ್ಬೇಡ ಮಾವ ಅಂತ ಸಾಂಗ್ ರಿಲೀಸ್ ಮಾಡಿದಿರಿ. ಯಾಕೆ ಸರ್? ಬಂದ್ರೆ ಏನಾಗುತ್ತೆ ಸರ್? ನೋಡಿ ಹಿಂಗ್ ನಿತ್ಕೋಬೇಕು ಎಲ್ಲ ಹುಡುಗಿರು ಅಂತ ಹಂಗೆ ಮಾಡಿರೋದು. ನೋಡ್ರಪ್ಪ, ಉತ್ತರ ಕರ್ನಾಟಕದ ಮಂದಿ ಮರಾನ ಬಾಯ್ ಫ್ರೆಂಡ್ ತರ ತಪ್ಕೊಂಬಿಟ್ಟಾಳ ಹುಡುಗಿ. ನನಗೆ ನಾಚಿಕೆ ಆಗ್ತಿದೆ. ಎಲ್ಲ ಬ್ಯೂಟಿಫುಲ್ ಸೋಲ್ಸ್ಗೆ ನಮಸ್ಕಾರ. ನಾನು ಶ್ರುತಿ ಶಂಕರ್. ಇವತ್ತು ನನ್ನ ಜೊತೆಗಿದ್ದಾರೆ ಕರ್ನಾಟಕದ ಟ್ರೆಂಡಿಂಗ್ ಹೀರೋ ಯೋಗರಾಜ್ ಭಟ್ ಸರ್. ಸರ್ ವೆಲ್ಕಮ್ ಟು ದ ಶೋ. ಡೈರೆಕ್ಟರ್ ನಾನು. ಹೀರೋ ಸರ್ ಈಗ ನೀವು, ಯಾಕಂದ್ರೆ ನಿಮ್ ಪಕ್ಕ ನಾನು ನಿಂತಿದ್ದೀನಿ ಮರ ಸುತ್ತೋದಿಕ್ಕೆ. ಹೀರೋಯಿನ್ ತರನೇ ನಾನು ರೆಡಿ ಇದ್ದೀನಿ. ಅಂದ್ರೆ ಈ ಹಳೆ ಕಾಲದಲ್ಲಿ ಮರ ಸುತ್ತಿ ಹಾಡ್ತಾ ಇದ್ರಲ್ಲ ಹೀರೋಯಿನ್, ಆ ತರ ಈ ಸಂದರ್ಶನ. ಹೌದು. ವೀಕ್ಷಕರೇ, ಕರಟಕ ದಮನಕ ಮೂವಿ ಇದೆ March 8ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಡೈರೆಕ್ಟರ್ ಆಗಿರುವಂತ ಯೋಗರಾಜ್ ಭಟ್ರು ಸರ್ ನಮ್ ಜೊತೆಗಿದ್ದಾರೆ. ಇವ್ರ ಜೊತೆ ನಾವು ಮಾತಾಡೋಣ. ಸರ್ ಹಿಂಗೆ ನಿಂತ್ಕೊಂಡು ಮಾತಾಡೋಣ ಅಥವಾ ಕುತ್ಕೊಂಡು ಮಾತಾಡೋಣ? ನೀವು ಹೇಳಿದ್ರಲ್ಲ ಹೆಂಗೆ ಮರ ಸುತ್ಕೊಂಡು ಮಾತಾಡ. ನೀವು ಮರ ಸುತ್ತಿದ್ರೆ ಅಷ್ಟೇ ನಾನು ಉತ್ತರ ಹೇಳೋದು. ಅಯ್ಯೋ, ಇದೊಳ್ಳೆ ಪನಿಷ್ಮೆಂಟ್ ಆಯ್ತಲ್ಲ ನನಗೆ. ಮರ ಸುತ್ಕೊಂಡು ಪ್ರಶ್ನೆ ಕೇಳಿ. ಈಗ ನಾನು ಎಷ್ಟು ಸುತ್ತ ಬರ್ಬೇಕು ಹೇಳಿ? ಎಷ್ಟು ನಿಮ್ ಕ್ಯಾಮ್ರಾಗ ಹೆಂಗ್ ಕಾಣಿಸ್ತೀರ ಹಂಗೆ. ಈಗ ಇನ್ನೊಂದು ನಿಮಗೆ ಕಂಡೀಷನ್ ಇದೆ. ನಾನು ಮರ ಸುತ್ತೀನಿ, ನನ್ನ ಕಂಡೀಷನ್ ಒಪ್ಕೊಂಡ್ರೆ ಅಷ್ಟೇ ನಾನು ಮರ ಸುತ್ತೋದು. ಈ ನಮ್ಮ ಚಾನಲ್ ಹುಬ್ಳಿ ಬೇಸ್ಡ್ ಚಾನಲ್ ಇದೆ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ಗೊತ್ತು, ಫೆಮಿಲಿಯರ್ ಚಾನಲ್ ಇದೆ, ಪಬ್ಲಿಕ್ ನೆಕ್ಸ್ಟ್ ಅನ್ನೋದು. ಜೈ ಉತ್ತರ ಕರ್ನಾಟಕ. ಎಸ್, ಜೈ ಉತ್ತರ ಕರ್ನಾಟಕ. ಹಂಗಾಗಿ ನೀವೀಗ ಅಚ್ಚ ಸ್ವಚ್ಛ ಉತ್ತರ ಕರ್ನಾಟಕ ಭಾಷೆಲಿ ಪಟ್ಪಟ ಅಂತ ಮಾತಾಡ್ತಾ ಹೋಗ್ಬೇಕು. ನನಗ್ ಬರಲ್ಲ, ನಾನ್ ಬೆಂಗಳೂರು ಉತ್ತರ ಕರ್ನಾಟಕ ಸುಮ್ಮನೆ ಉತ್ತರ ಕರ್ನಾಟಕದ ಕಲಸ್ರಿಕೆಗೆ ನಾನ್ ಶುದ್ಧ ಮಂಗಳೂರು ಕನ್ನಡದಲ್ಲಿ ಮಾತಾಡ್ತೀನಿ. ನಾನು ಮಂಗಳೂರು ಕಡೆ ಅವಳು. ಆಯ್ತು, ಯಾವ್ದೊಂದು ಕನ್ನಡ ಮಾತಾಡಿ. ಕನ್ನಡ ಮಾತಾಡಿದ್ರೆ ಸಾಕು. ಮರ ಸುತ್ಕೊಂಡು ಕೇಳಿ ಪ್ರಶ್ನೆ. ಈಗ ಫಸ್ಟ್ ಮರ ಸುತ್ತಲ ಪ್ರಶ್ನೆ ಕೇಳಲ್ಲ, ಎರಡು ಒಟ್ಟೊಟ್ಟಿಗೆ ಆಗ್ಬೇಕು. ಇದು ಹೆಂಗ್ ಮಾಡೋದು? ಎರಡು ಕೆಲಸ ಒಟ್ಟೊಟ್ಟಿಗೆ. ಸರಿ, ಲೆಟ್ಸ್ ಟ್ರೈ. ಓಕೆ, ಈಗ ನನಗೆ ನಾಚಿಕೆ ಆಗ್ತಿದೆ. ಓಕೆ, ಕರಟಕ ದಮನಕ ಈ ಹೆಸರನ್ನ ಯಾರಿಟ್ಟಿರೋದು? ನಿಮ್ಗೆ ಅದು ಹೆಂಗ ಹೆಸರು ಫ್ಲಾಶ್ ಆಯ್ತು ಸರ್? ಅವು ಒಂದಾನೊಂದು ಕಾಲದಾಗ ಎರಡು ನರಿ ಇದ್ವು ರೀ, ನರಿ. ಅವು ಕುತಂತ್ರಿ ಇದ್ವು, ಗುಳ್ಳಿ ನರಿ ಅಂತ ಕರೀತಾರೆ ನಮ್ಮ ಕಡೆ. ಆ ನರಿಗಳು ಕುತಂತ್ರಿ ಬುದ್ಧಿ. ನಮ್ಮ ಇಬ್ಬಳಾರು ಏನು ಹೀರೋಗಳದಾರ ಶಿವಣ್ಣ ಸರು ಪ್ರಭು ಸರು ಅವ್ರಿಬ್ಬಳಾರಿಗೂ ಐತಿ ನರಿ ಬುದ್ಧಿ. ಇಬ್ರು ಫ್ರಾಡ್ಗಳ್ರಿ, ಕಳ್ಳರು. ಹಂಗಾಗಿ ಹೋಗಿ ಆ ನರಿ ಹೆಸರು ಇಟ್ರ ಸುತ್ತಬೇಕು. ಮಾತ್ರ ಸುತ್ತೋದಲ್ಲ, ಆನ್ಸರ್ ಹೇಳ್ತಾನೆ ಸುತ್ತಬೇಕು. ಇವ್ರು ಹಿಂಗೆ ಬಿಟ್ರ ಮರ ಹತ್ತು ಸಂದರ್ಶನ ಮಾಡೋಣ ಅಂತಾರ ಅಂತ ನನಗೊಂದು ಅನುಮಾನ ಐತ್ರಿ. ಇಲ್ರಿ, ಆ ನರಿ ಬುದ್ಧಿ ಇರೋದಕ್ಕೆ ಹುಡುಕ್ತಾ ಇದ್ವಿ ಏನ್ ಮಾಡೋದು ಟೈಟ್ಲು ಅಂತ. ಕರಟಕ ದಮನಕ, ಅದು ಪಂಚತಂತ್ರ ಕಥೆಯಾಗ ಎರಡು ನರಿ, ಅವುಗಳ ಹೆಸರದು. ಅದು ನೀವು ಕೇಳಿರ್ತೀರಿ, ಮರ್ತ್ ಬಿಟ್ಟಿರ್ತೀರಿ. ಬಟ್ ಬಹಳ ಜನಕ್ಕೆ ಈಗ ಅದು ರೀಕಲೆಕ್ಟ್ ಆಗತ್ತದ್ರಿ. ಕರಟಕ ದಮನಕ. ಕರಟಕ ಶಿವಣ್ಣ ಸರು, ಪ್ರಭುದೇವ ಸರು, ದಮನಕ. ಹಿತ್ಲಾಗ ಬರ್ಬೇಡ ಮಾವ. ಸರಿ, ಇನ್ ನೆಕ್ಸ್ಟ್ ಪ್ರಶ್ನೆ. ಹಿತ್ಲಾಗ ಬರ್ಬೇಡ ಮಾವ ಅಂತ ಸಾಂಗ್ ರಿಲೀಸ್ ಮಾಡಿದಿರಿ. ಯಾಕೆ ಸರ್? ಬಂದ್ರೆ ಏನಾಗುತ್ತೆ ಸರ್? ನೋಡಿ ಹಿಂಗ್ ನಿತ್ಕೋಬೇಕು ಎಲ್ಲ ಹುಡುಗಿರು ಅಂತ ಹಂಗೆ ಮಾಡಿರೋದು. ನೋಡ್ರಪ್ಪ, ಉತ್ತರ ಕರ್ನಾಟಕದ ಮಂದಿ ಮರಾನ ಬಾಯ್ ಫ್ರೆಂಡ್ ತರ ತಪ್ಕೊಂಬಿಟ್ಟಾಳ ಹುಡುಗಿ. ಹಿಡ್ಕೊಡ್ರಿ, ಏನ್ ನಮ್ಗೇನ್ ಬೇಜಾರಿಲ್ಲ, ಹಿಡ್ಕೊಡ್ರಿ. ಸರ್, ಇದು ಅಪ್ಪಿಕೋ ಚಳವಳಿ, ಮರ ಉಳಿಸಿ ಪರಿಸರ ಉಳಿಸಿ ಅಂತ ಆ ತರ ಅಲ್ಲ ಇದು. ಸೊ ಮರ ನಿಮ್ಗೆ ಆಮೇಲೆ ಥ್ಯಾಂಕ್ಸ್ ಹೇಳ್ತದೆ. ಹಿತ್ತಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆ ಆಗುತ್ತೈತಿ. ಇದು ಪ್ರಭು ಸರ್ ಸಾಂಗು. ಇದ್ರಾಗ ಫೀಮೇಲ್ ವರ್ಷನ್ ಹಾಡಿದವರು ಶ್ರುತಿ ಅಂತಾರೆ, ಬೆಂಗಳೂರು ಅವರು. ಒಂದೆರಡು ಮೂರು ಹಾಡ್ಯಾರ, ಹೊಸ ಗಾಯಕಿ. ಹೊಸ ವಿಶೇಷ ಏನಪ್ಪ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದೊಂದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಚ್ಚ ಕನ್ನಡ ಪ್ರತಿಭೆ ಮಾಳು ನಿಪ್ನಾಳ್ ಹಾಡ್ಯಾನ್ರಿ ಇದನ್ನ. ಸಂಗಮರ್ಮರ್ರಿ ಸುರು ಸುಂದ್ರಿ ಡಾರ್ಲಿಂಗ ಅಂತ ತೆಗ್ದಾನ ವಾಯ್ಸ್. ಅವನ ಫಸ್ಟ್ ಸಿನಿಮಾ ಹಾಡಿದ್ದು ಅವನು. ನಾ ಡ್ರೈವರ ಅದನ್ನ ಹಾಡಿದಂಥ ಅಖಂಡ ಪ್ರತಿಭೆ ಅದು.
ಆ ಉತ್ತರ ಕರ್ನಾಟಕದ್ದು ಕರಿಮಣ್ಣು ಗಂಧ ಇಟ್ಟುಬಿಟ್ಟು ಬಿಟ್ಟ ವಾಯ್ಸು. ಅವನಿಗೆ ನಾನು ಉದ್ಯಮಕ್ಕೆ ಸ್ವಾಗತ ಕೊಡ್ತೀನಿ. ಮತ್ತು ಪ್ರಭು ಸರು ನಿಶ್ವಿಕಾ ಅವರು ಇದ್ರಾಗ ಕುಣಿದಾರ್ರಿ. ಇಡೀ ಪಿಕ್ಚರ್ದು ಬ್ಯಾಕ್ಗ್ರೌಂಡ ಉತ್ತರ ಕರ್ನಾಟಕ ರೀ. ಶಿವಣ್ಣ ಸರು ಪ್ರಭು ಸರ್ ಇಬ್ಬಳಾರು ಇಲ್ಲಿಂದ ಅಲ್ಲಿಗೆ ಹೋಗ್ತಾರ. ಒಂದು ಉತ್ತರ ಕರ್ನಾಟಕದ ಹಳ್ಳಿಯಾಗ ನಡೆಯೋ ಕಥೆ. ದೊಡ್ಡ ಕಮರ್ಷಿಯಲ್ ಸ್ಕೇಲ್ ಐತಿ, ಬಟ್ ಕಥೆ ಪೂರ್ತಿ ಉತ್ತರ ಕರ್ನಾಟಕದ. ಅದಕ್ಕೊಂದು ಹಾಡಬೇಕು ಅಂತ ಹೇಳಿ ಹಿತ್ತಲಕ್ಕ ಕರಿಬೇಡ ಮಾವ ಅಂತ ಜೋಡಿಸಿವ್ ನೋಡ್ರಿ. ಓಕೆ, ಮಾತು ಸುತ್ತಬೇಕು ನೀವೀಗ. ನೆಕ್ಸ್ಟ್ ಪ್ರಶ್ನೆಗೆ ಸುತ್ತಬೇಕು. ಓಕೆ ಫೈನ್. ಇದು ಸ್ಕೂಲಲ್ಲೆಲ್ಲ ಹಿಂಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರು, ಇಂಪೋಸಿಷನ್ ಎಲ್ಲ ಕೊಡ್ತಾ ಇದ್ರು, ಹೋಮ್ ವರ್ಕ್ ಬರ್ಕೊಂಡು ಬಂದಿಲ್ಲ ಅಂದ್ರೆ. ಈ ತರ ಫಸ್ಟ್ ಟೈಮ್ ಲೈಫಲ್ಲ ಇಂಟರ್ವ್ಯೂಲ್ ಪ್ರಶ್ನೆ ಕೇಳ್ತಾ ಸುತ್ತಾ ಇದ್ದೀನಿ. ಭಟ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕಪ್ಪ ಭಗವಂತ ಮಂಜುನಾಥ. ಓಕೆ, ಈಗ ಶಿವಣ್ಣ ಅವರಿಗೆ ಕತೆ ಬರೆಯೋದು ನಿಮಗೆ ಕಷ್ಟ ಅಂತ ಅನಿಸ್ಲಿಲ್ವಾ? ಯಾಕಂತ ಹೇಳಿದ್ರೆ ಅಪ್ಪು ಸರ್ ಜೊತೆ ನೀವು ಕೆಲಸ ಮಾಡಿದಿರಿ, ಹಾಗೇನೆ ಶಿವಣ್ಣ ಅವರಿಗೆ ಈ ಥರದ್ದೇ ಒಂದು ಕತೆ ಬರಿಬೇಕು ಅಂತ ಅನ್ಕೊಂಡು ಎಷ್ಟು ವರ್ಷ ಕೆಲಸ ಮಾಡಿದಿರಿ ಇದ್ರ ಹಿನ್ನೆಲೆಯಲ್ಲಿ? ಶಿವಣ್ಣ ಸರಿಗಿರಿ ನಾನು ಒಂದು 3-4 ಕಥೆ ಹೇಳಿ 3-4ಕ್ಕೂ ಹೂ ಅಂದ್ರಿ. ಒಂದೇ ಅದಕ್ಕೆ ಬೇಡ ಅಂದ್ರು. 4-4 ಕಥೆನೂ ಓಕೆ ಆದ್ವು ರೀ. ಶಿವಣ್ಣ ಸರ್ಗೆ ಅಪ್ಪು ಸರ್ದು ಪರಮಾತ್ಮ ಬಹಳ ಇಷ್ಟ ರೀ. ಅದ್ರ ಪ್ರೊಜೆಕ್ಷನ್ನಾಗ ಸಿಕ್ಕೋರು ಅಲ್ಲಿಂದ ಒಂದು ಸಣ್ಣ ದೋಸ್ತಿ ಪಿಕ್ಚರ್ ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡು 3-4 ಕಥೆ ಬಂತು. ಜೊತೆಗೆ ಕರೋನಾನು ಬಂದ್ಬಿಟ್ಟು ಸುತ್ತಬೇಕು. 3-4 ಕಥೆ ಜೊತೆಗೆ ಕರೋನಾನು ಬಂದ್ಬಿಡ್ತೀರಿ. ಕರೋನಾ ಬಂದ ತಕ್ಷಣ ಎಲ್ಲರೂ ದಬಾಕೊಂಡು ಮನೆ ಕೂತ್ಕೊಂಡ್ಬಿಟ್ಟಿವ್ರೆ. ಆವಾಗ ಬಂತ್ರಿ ಈ ಕಥೆ ರವಿಕಿರಣ್ ವಿಕಾಸ್ ಅಂತ ಕಥೆಗಾರರು ನಮ್ಮ ದೋಸ್ತರು. ಅವರು ನಾವು ಸರಿಗೆ ಬಂದು ಹೇಳಿದ್ವಿ. ಮಂದೆಲ್ಲ ಮಕ್ಕೊಂಬಿಟ್ಟಿದ್ರು ಮನ್ಯಾಗ ಅವಾಗ ಕರೋನಾ ಟೈಮ್ನಾಗ. ನಾವಿಬ್ಬಳಾರ ಖಾಲಿ ರೋಡ್ನಾಗ ಬಂದು ಸರಿಗೆ ಹೇಳಿ, ಇದನ್ನು ಮಾತ್ರ ಚೇಂಜ್ ಮಾಡಿಬಿಟ್ರಿ, ಇದು ಅಗದಿ ಪದ್ಧತಿ ಐತಿ, ಇದನ್ನ ಮಾಡೋಣ, ನೀವು ಚೇಂಜ್ ಮಾಡಿದ್ರೆ ನೋಡ್ರಿ ಮತ್ತೆ ಬೈದ್ಬಿಡ್ತೀನಿ ಅಂತಂದ್ರು. ಮತ್ತೆ ಶಿವಣ್ಣ ಅಂದ್ರೆ ಭಾರಿ ಲವ್ ರೀ ನಮಗೆ. ಅವ್ರು ಬೈದ್ರಂದ್ರೆ ಭಾರಿ ಖುಷಿ ರೀ. ಬೈದ್ರೆ ಖುಷಿ ಹೌದೌದು. ಒಂದು ಬ್ರೇಕ್, ಒಂಥರ ನೀವೆಲ್ಲ ಕಮರ್ಷಿಯಲ್ ಬ್ರೇಕ್ ಕೊಡ್ತಿರಲ್ಲ ಹಿಂಗೆ ಕೈ ಹಿಡ್ಕೊಂಡು, ಆ ಥರ ಇರ್ತದೆ ಶಿವಣ್ಣ ಬೈದ್ರೆ. ನಾವೆಲ್ಲರೂ ನೋಡ್ತೇವೆ ಹಿಂಗೆ. ಈಗ ನಿಲ್ಲಿಸ್ತಾರೆ. ಬೈದ್ರು ಲಾಟ್ಪುಟ್ ಅಂದರು. ಪಟ್ ಅಂತ ಒಂದು ಶಾಂತ ರೂಪ, ಪ್ರೀತಿ, ಬರೀ ಕೆಲಸ ಮಾಡೋಣ ಅಂತಾರೆ. ಓಕೆ. ಸೊ ಒಂಥರ ವೆರಿ ಪಾಸಿಟಿವ್ ಸಿಟ್ಟು ಶಿವಣ್ಣ ಸರ್. ಶಿವಣ್ಣ ಹತ್ರ ಹೋಗ್ಬಿಟ್ಟು ನೀವು ಇದ್ರಲ್ಲಿ ಕುತಂತ್ರಿ ಇದ್ದೀರಾ, ಸುತ್ತಬೇಕು ನೀವು. ದೇವ್ರೆ, ನೀವು ಈ ಸಿನಿಮಾದಲ್ಲಿ ಕುತಂತ್ರಿ ಇದ್ದೀರಾ, ಕಳ್ಳ ಇದ್ದೀರಾ, ಈ ರೋಲ್ ಮಾಡಬೇಕು ಅಂದಾಗ ಅವ್ರ ಫಸ್ಟ್ ರಿಯಾಕ್ಷನ್ ಹೇಗಿತ್ತೆ? ಬಟ್ರೆ ಇದೆಲ್ಲ ನಾನು ಮಾಡ್ಬೇಕಾ ಅಂತ ಕೇಳಿದ್ರ? ಅವೆಲ್ಲ ಕೇಳಲ್ಲ ಸರ್. ಹೌದಾ? ಅವರು ಒಂದು ದೊಡ್ಡ ಗುಣ ಏನಪ್ಪ ಅಂದ್ರೆ ಆ ಪಿಕ್ಚರ್ನಾಗ ಭಾಳ ದಿವಸ ನೆನಪಿರಂಥ ಸೀನ್ ಎಷ್ಟದವು. ನಾನು ರೋಲ್ ಮಾಡಿದರೆ ನಂದು ಸ್ಪೆಷಲ್ ಏನೈತಿ, ಒಂದು 100 ಚಿಲ್ಲರೆ ಸಿನಿಮಾ ಮಾಡ್ಯಾರ್ರಿ. ನಾವು 10-12 ಮುಕ್ಕುಳಿ ಕೈ ಬಂದ್ಬಿಟ್ಟವು ನಮ್ಗೆ. 150 ಸಿನಿಮಾ ನಮ್ಮಂತ ಎಷ್ಟು ಮಂದಿ ನೋಡಿಬಿಟ್ಟಿರ್ತಾರ. ಅದೇ ಈ ಥರ ಕ್ಯಾಮ್ರಾಗಳು ಎಷ್ಟು ನೋಡ್ಯಾರ, ಏನು ಎಷ್ಟು ಶಿಳ್ಳಿ ಚಪ್ಪಾಳಿ, ಆ ಜೈಕಾರ ಕೇಳಿ ಅಷ್ಟೆಲ್ಲ ಸೋಲು ಗೆಲುವು ನೋಡಿ ಬಂದಂಥ ದೊಡ್ಡ ಮನಿ ಗೆಸ್ಟ್ ಪುತ್ರ ಅದಾರ್ರಿ ಅವರು. ಅವರಿಗೆ ಒಂದು ತಲೆಯಾಗ ಒಂದು ಇಟ್ಕೊಂಡಾರ್ರಿ ಫಿಲ್ಟರ್. ನಾವೇನು ಹೇಳಿದ್ರು ಹಿಂಗೆ ಜರಡೆ ಆಡಿಸ್ತಾರೆ 5 ನಿಮಿಷ. ಅದ್ರಾಗ ಜೊಳ್ಳ ಯಾವುದವು ಗಟ್ಟಿ ಯಾವುದವು ಸಿಕ್ಬಿಡ್ತಾವ್ರಿ ಅವ್ರಿಗೆ. ಆಮೇಲೆ ಚಲೋ ಕಥೆ ಶಿವಣ್ಣ ಸರಿಗೆ ಹುಡ್ಕೊಂಬರ್ತಾವ್ರಿ. ಯಾಕಂದ್ರೆ ಅವರಿಗೆ ಅದನ್ನ ಹುಡುಕ್ತಾರೆ ಅವ್ರು. ಹಂಗೆ ಒಂದು ಇದನ್ನು ಮಾಡಬೇಕು ಮಾಡಬಾರ್ದು ಅನ್ನೋದು ಭಾಳ ಫಾಸ್ಟು ತೀರ್ಮಾನ. ಮತ್ತು ಒಂದು ಸತಿ ಏನಾರ ನೀವು ಕತೆ ಹೇಳಿದ್ರೆ 20 ವರ್ಷ ಬಿಟ್ಟು ಕೇಳಿದ್ರೆ ಅದ್ರದ್ದೊಂದು ಅರ್ಥ ಹೇಳ್ತಾರೆ, ಅಂಥ ಮೆಮೊರಿ. ಹಾಗೆಲ್ಲ ಆಗಕ್ಕೆ ಹೋಗಿ ಶಿವಣ್ಣ ಸರಿಗೆ ಇದು ಇಷ್ಟ ಆಯ್ತು ಒಂದು ಡೇಟ್ಗೆನೆ ಶುರು. ಯಾವ ಕತೆ ಹೇಳಿದ್ರಿ ನೀವು ಅವರಿಗೆ? ಇದು ಸೆಕೆಂಡ್ ಲಾಕ್ಡೌನ್ ಹೇಳಿದ್ನಲ್ರಿ, ನಿಮ್ಮ ಕನ್ನಡವನ್ನೇ ಬರೋದಿಲ್ಲ, ಉತ್ತರ ಕರ್ನಾಟಕ ಭಾಷೆಲೆಲ್ಲ ಪಟ್ಪಟ ಅಂತ ಮಾತಾಡ್ತಾ ಇದ್ರೆ ನನ್ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇದೆ. ನೋಡ್ರಿ, ಚಾನಲ್ ಅಡ್ಮಿನ್ 2 ಮೊಬೈಲ್ ಇಟ್ಕೊಂಡು ನಮ್ಮ ಇಂಟರ್ವ್ಯೂನ ನೋಡಬಲ್ರಿ. ಮಂದಿ ಎಲ್ಲಿ ನೋಡ್ತಾರ್ರಿ ನೋಡ್ರೆ. ಅವ್ರದ್ದೊಂದು ಶಾಟ್ ಹಾಕೋ ಮಂಜುನಾಥ. ಸಾಕು ಬಿಡ್ರಿ, ಅತ್ಲ ನಿಮ್ಗೂ ಉತ್ತರ ಕರ್ನಾಟಕ ಅರ್ಥ ಆಗ್ಬೋದು. ಇರ್ಲಿ ಒಂದು 10 ನಿಮಿಷ ಮಾತಾಡೋಣ. ನೋಡ್ರಿ, ಸುತ್ತಬೇಕು ನೀವಲ್ಲಿ. ನೀವು ಏನ್ರಿ ನೀವು ಮರ ಸುತ್ತೋದು ಹೇಳ್ಕೊಡ್ಬೇಕಲ್ರಿ ನಿಮಗೆ? ಸರ್, ಮರ ಸುತ್ತೋದು ಹೇಳ್ಕೊಡಿ ನೋಡೋಣ. ನಾನು ಮರ ಸುತ್ತಿಲ್ಲ, ನಾವು ಕಾರಲ್ಲಿ ಸುತ್ತಿದ್ದೆ ಅಷ್ಟೇ. ಆಯ್ತು, ಸುತ್ತಿ ನೋಡೋಣ ಸರ್. ನೀವ್ ಹೆಂಗ್ ಸುತ್ತಿದ್ರಿ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಮರ? ನಾವು ಮರ ಹತ್ತಿದ್ವಿ ರೀ. ಮರ ಹತ್ಬಿಟ್ಟು ಯಾರಿಗೂ ಕಾಣಿಸಲ್ಲ ಅಂತ ಹತ್ಬಿಟ್ಟು ಕೂತಿದ್ರ? ಇನ್ನು ನಮಗೂ ಮರಕ್ಕೂ ಭಾಳ ಆಗಿಬಿಡ್ತೈತ್ರಿ. ಯಾಕ್ರಿ? ಮಂಗ್ಯಾನ ವಂಶ ರೀ ನಮ್ದು. ಹೇಳ್ರಿ. ನನಗೆ ಆಗ್ತಿಲ್ಲ. ಓಕೆ,
ನಾನು ಇಶ್ವಿಕಾರ ಡೈಲಾಗ್ ರೀ ಇದು. ಯವ್ವ ಆಗುವಲ್ದ ನನಗ ಅಂತಳಕ್ಕೆ ಮಾತೆತ್ತಿದ್ರು. ಅಯ್ಯೋ ನಂಗೆ ಆಗುವಲ್ದು ಸರ್, ನಂಗೆ ಹೇಳ್ಕೊಡಿ ಉತ್ತರ ಕರ್ನಾಟಕದಲ್ಲಿ ಭಾಷೆಲಿ ಹೆಂಗ್ ಮಾತಾಡೋದು. ನೀವು ಅಲ್ಲೇ ಚಾನೆಲ್ ಮಾಡಿರಿ, ಉತ್ತರ ಕರ್ನಾಟಕದ ಮಂದಿ ಪ್ರೀತಿ ದೊಡ್ಡದು. ಅಲ್ಲಿ ಹೋಗಿ 4 ದಿವಸ ಉಳ್ಳಾಗಡ್ಡಿ ಜೊತೆಗೆ ಜುಣಕ ಕರಿಂಡಿ ಖಾರ ಹಾಕೊಂಡು 4 ಖಡಕ್ ರೊಟ್ಟಿ ಹೊಡಿರಿ. ಆ ಖಾನಾವಳಿ ಅವ್ರು ಹೇಳ್ಕೊಟ್ಬಿಡ್ತಾರೆ. ಸುಮ್ಮನೆ ಆ ಕರಿ ಮಣ್ಣು ಮೇಲೆ ನಡೀರಿ, ಆ ಕನ್ನಡ ಬಂದ್ಬಿಡ್ತೈತಿ. ನಿಮಗೆ ತುಂಬಾ ಹೆಮ್ಮೆ ಇದೆ ಮತ್ತೆ ಕರ್ನಾಟಕದ ಬಗ್ಗೆ. ಎಂಟರ್ ಕರ್ನಾಟಕದ ಮೇಲೆ ಹೆಮ್ಮೆ ಐತಿ. ಹಾ. ಬಟ್ ನಮ್ಮನ್ನು ಸಾಕಿದವರು, ಬೆಳೆಸಿದವರು, ಮುದ್ದು ಮಾಡಿದವರು, ಬದುಕು ಕಲಿಸಿದ ಊರು ರೀ. ಎಲ್ಲಿ ಸರ್ ಉತ್ತರ ಕರ್ನಾಟಕದಲ್ಲಿ? ನಮ್ದು ಹಳೆ ಧಾರವಾಡ, ಹೊಸ ಹಾವೇರಿ ಜಿಲ್ಲಾ, ಹಾನಗಲ್ ತಾಲೂಕು, ತಿಳುವಳ್ಳಿ ಅಂತ್ರಿ. ಸೊ ಊರಿಗೆ ಹೋಗ್ತಾ ಇರ್ತೀರಾ ನೀವು? ಮತ್ತ ಎಷ್ಟು ದಿವ್ಸಕ್ಕೊಮ್ಮೆ ಊರಿಗೆ ಹೋಗ್ತೀರಾ? ಏನ್ ಪರ್ಸೋತಿದ್ದಾಗೆಲ್ಲ ತಲೆ ಕೆಟ್ಟಾಗೆಲ್ಲ ಹೊಂಟು ಬಿಡೋದು. ತಲೆ ಕೆಟ್ಟಾಗ ಅಷ್ಟೇ. ಆದ್ರೆ ದೊಡ್ಡ ಜಗಳ ಆಗ್ಬೇಕ್ರಿ ಇಲ್ಲಿ, ಹಂಗ ತಿರ್ಗಿಸ್ಬಿಡೋದು ಊರ್ ಕಡೆ ಗಾಡಿ. ನಿಮ್ ಫ್ಯಾಮಿಲಿ ಎಲ್ಲ ಬರ್ತಾರ್ರಿ ಇಂದ. ಇಲ್ಲೇ ಇದ್ದಾರಾ ಅಲ್ಲೇ ಇದ್ದಾರಾ? ಅಯ್ಯ ನಮ್ ದೊಡ್ಡ ಕುಟುಂಬ ರೀ, ಜಾಯಿಂಟ್ ಫ್ಯಾಮಿಲಿ ಮಂದಿ ನಾವು. ಅಲ್ಲಿ ಒಟ್ಟಿಗೆ ಇದ್ದಾರೆ. ಅಲ್ಲೂ ಅದಾರ, ಇಲ್ಲೂ ಅದಾರ, ಬೆಂಗಳೂರಿನಾಗ ಅದಾರ, ಓಕೆ. ಎಲ್ಲ ಕಡೆ ಅದಾರ.